ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಡೆಯುತ್ತಾ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಹಿರಿಯ ನಾಯಕರೇ ಕ್ರಾಂತಿ ಆಗತ್ತೆ ನಮ್ಮಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಆಗ್ತಿರುವಂತ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಸೆಪ್ಟೆಂಬರ್ನಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಆಗುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯದ್ದೇ ಭಾರಿ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಪ್ರಮುಖವಾಗಿ ರಾಜ್ಯದಲ್ಲಿ ಇದೀಗ ಮತ್ತೊಮ್ಮೆ ದಲಿತ ಸಿಎಂನ ಕೂಗು ಮುಂಚೂಣಿಗೆ ಬರ್ತಾ ಇದೆ, ಮುನ್ನೆಲೆಗೆ ಬರ್ತಾ ಇದೆ. ಪವರ್ ಶೇರಿಂಗ್ ಆದ್ರೆ ಸಿಎಂ ಸ್ಥಾನದ ಮೇಲೆ ಡಿಕೆಶಿ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಡಿಕೆಶಿ ಜೊತೆಗೆ ದಲಿತ ನಾಯಕರಿಂದಲೂ ಕೂಡ ಸಿಎಂ ಪಟ್ಟಕ್ಕಾಗಿ ಲಾಭಿ ತೆರೆಮರೆಯಲ್ಲಿ ನಡೀತಾನೇ ಇದೆ. ದಲಿತ ಸಿಎಂ ಸ್ಥಾನಕ್ಕೆ ಕೈಪಡಿಯಲ್ಲೇ ಭಾರಿ ಪೈಪೋಟಿ ಇದೆ. ದಲಿತ ಸಿಎಂ ಪಟ್ಟದ ಫೈಟ್ನಲ್ಲಿ 3 ಕಾಂಗ್ರೆಸ್ನ ನಾಯಕರಿದ್ದಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಖರ್ಗೆ ನಡುವೆ ಈ ಫೈಟ್ ಇದೆ. 2028ಕ್ಕೆ ನಾನೂ ಸಿಎಂ ಆಕಾಂಕ್ಷಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ರಾಹುಲ್, ಸೋನಿಯಾ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರೆ ಖರ್ಗೆ ಸಿಎಂ ಆಗುವ ಸಾಧ್ಯತೆಗಳಿಗಿದೆ. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಯ ನಿರೀಕ್ಷೆಯನ್ನ ಇಟ್ಕೊಂಡು ಕಾರ್ಯಕರ್ತರು, ರಾಜ್ಯದ ಜನತೆ ಮತ್ತು ವಿಪಕ್ಷಗಳು ಎಲ್ಲರೂ ಕಾಯುವಂತ ಪರಿಸ್ಥಿತಿ. ಯಾಕಂದ್ರೆ ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. ಆದರೆ ಸಿಎಂ ಆಯ್ಕೆ ಅನ್ನುವಂಥದ್ದು 1 ವಾರ ಎಕ್ಸ್ಟೆಂಡ್ ಆಗಿ ಹೋಗುತ್ತೆ. 1-2 ವಾರಗಳ ಕಾಲ ಗೊಂದಲದ ವಾತಾವರಣ ಆಗಿತ್ತು. ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರೋ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೋ, ಅಥವಾ 50-50 ಸೂತ್ರ ಅನುಸರಿಸ್ತಾರೋ, 2.5 ವರ್ಷ ಇವರು, 2.5 ವರ್ಷ ಅವರು, ಏನಾಗುತ್ತೆ ಎತ್ತ ಅಂತ. ಯಾಕಂದ್ರೆ ಅಷ್ಟೆಲ್ಲ ಹೈ ಡ್ರಾಮಾಗಳು ನಡೀತಾ ಇತ್ತು. ಅದಾದ್ಮೇಲೆ ಡಿ.ಸಿ.ಎಂ ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡ್ತಾರೆ, ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯನವ್ರಿಗೆ ಕೊಡ್ತಾರೆ. ಹಾಗೂ ಹೀಗೂ ಅಳೆದು ತೂಗಿ ಬಹಳ ದೂರ ಕಷ್ಟಪಟ್ಕೊಂಡು ಬಂದಂಥ ಕಾಂಗ್ರೆಸ್ ಸರ್ಕಾರ 2 ವರ್ಷ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚಿತವಾಗಿಯೇ ಪಕ್ಷದ ಒಳಗಡೆ ಹಾಗೂ ಈ ಸರ್ಕಾರದ ಒಳಗಡೆ ಜಟಾಪಟಿ ಶುರುವಾಗತ್ತೆ, ಕಿತ್ತಾಟ ಶುರುವಾಗತ್ತೆ. ಒಬ್ರೊಬ್ರೆ ನಾನು ಸಿಎಂ ಆಗಬೇಕು, ನಾನು ಡಿ.ಸಿ.ಎಂ ಆಗ್ತೀನಿ, ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ, ಆ ಕೆಪಾಸಿಟಿ ನನಗಿದೆ. ಈ ಎಲ್ಲದರ ಜೊತೆಗೆ ದಲಿತ ಸಿಎಂ ಅನ್ನುವಂಥ ಕೂಗು ಕೂಡ ಬಂದ್ಬಿಡತ್ತೆ. ಅಲ್ಲಿಗೆ ದಲಿತ ನಾಯಕರುಗಳೆಲ್ಲ ಒಂದಾಗ್ಬಿಡ್ತಾರೆ. ನಮ್ಮಲ್ಲಿ ಯಾರಿಗಾದ್ರೂ ಸಿಎಂ ಪಟ್ಟ ಕೊಟ್ಟರು ರೈಟ್, ನಮ್ಮಲ್ಲಿ ಯಾರಿಗಾದ್ರೂ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಟ್ಟರು ರೈಟ್, ಒಂದೇ ಸಿಎಂ ಆದ್ರೂ ಕೊಡಿ, ಇಲ್ಲ ಕೆಪಿಸಿಸಿ ಅಧ್ಯಕ್ಷರನ್ನಾದ್ರೂ ಕೊಡಿ, ಅಥವಾ ಒಂದೇ ಒಂದು ಖಾತೆಯನ್ನು ನಿಭಾಯಿಸಕ್ಕೆ ಹೇಳಿ, ಕೆಪಿಸಿಸಿ ಅಧ್ಯಕ್ಷರು ಡಿ.ಸಿ.ಎಂ ಕೊಟ್ಟು ಹೆಂಗಿದು ಅಂತ ಪ್ರಶ್ನಿಸ್ತಾ ಇದ್ರು. ಇದೆಲ್ಲದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತ, ದಲಿತ ನಾಯಕರು ಪೈಪೋಟಿಯಲ್ಲಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಸಚಿವ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿದೆ. ನಾನು ಪ್ರಬಲ ಆಕಾಂಕ್ಷಿ ಅಂತ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ಇತ್ತ ಸಚಿವ ಸ್ಥಾನದೊಂದಿಗೆ ಕೆಪಿಸಿಸಿ ಸಾರಥ್ಯವನ್ನ ವಹಿಸೋಕೆ ಹಲವರು ಸಿದ್ಧರಾಗಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಕಣ್ಣು ಸಿಎಂ ಚೇರಿನ ಮೇಲೆ, ಇನ್ನುಳಿದಂತ ನಾಯಕರ ಕಣ್ಣು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಮತ್ತು ಸಿಎಂ ಸ್ಥಾನದ ಮೇಲೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಕಾಂಗ್ರೆಸ್ನಲ್ಲಿ ಬಹುದಿನಗಳಿಂದ ಈ ಒಳಗೊಳಗೆ ಒಂದಷ್ಟು ಅಸಮಾಧಾನಗಳು ಸ್ಫೋಟ ಆಗ್ತಾ ಇತ್ತು, ಮಾಧ್ಯಮಗಳ ಮುಂದೆ ಸ್ಫೋಟ ಆಗ್ತಾ ಇತ್ತು. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇರೋದು ಇತ್ತೀಚೆಗೆ ರಾಜಣ್ಣ ಅವರು ವೈಲೆಂಟ್ ಆಗಿರೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗ ಹೇಳಿಕೆ ಕೊಡ್ತಾ ಇರೋದು. ಹಾಗಾಗಿ ಸೆಪ್ಟೆಂಬರ್ ಒಳಗೆ ಅವರೇ ಹೇಳಿದಂತೆ ಬದಲಾವಣೆಯ ಗಾಳಿ ಬೀಸೋದು ಖಂಡಿತನಾ ಕಾಂಗ್ರೆಸ್ನಲ್ಲಿ? ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಬದಲಾವಣೆ ಕ್ರಾಂತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಚಿವ ಕೆ.ಎನ್. ರಾಜಣ್ಣವರ ಒಂದು ಹೇಳಿಕೆಯ ನಂತರ ರಾಜ್ಯದಲ್ಲಿ ಸೆಪ್ಟೆಂಬರ್ ನಲ್ಲಿ ಮತ್ತೆ ಕ್ರಾಂತಿ ಆಗುತ್ತಾ ಎಂಬ ಚರ್ಚೆಗಳು ಶುರುವಾಗ್ತಿರೋದು. ಯಾಕೆಂದ್ರೆ ಈಗಾಗಲೇ ಹಲವು ತಿಂಗಳಿಂದ ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಹೈಕಮಾಂಡ್ ನಾಯಕರು ಬಳಿ ಕೂಡ ಚರ್ಚೆ ಆಗಿತ್ತು. ಇದಕ್ಕೂ ಮುನ್ನ ಸಿಎಂ ಬದಲಾವಣೆ ಆಗುತ್ತೆ ಎಂಬ ವಿಚಾರ ಜೋರಾಗ್ತಲೇ ಹೈಕಮಾಂಡ್ ನಾಯಕರು ಸಾಕಷ್ಟು ತಡೆ ಹಾಕಿದ್ರು, ಬ್ರೇಕ್ ಕೂಡ ಹಾಕಿದ್ರು. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು, ಕಾಲಕ್ಕೆ ತಕ್ಕಂತೆ ಹೈಕಮಾಂಡ್ ಎಲ್ಲವೂ ನೋಡ್ಕೊಳ್ಳುತ್ತೆ ಎಂಬ ಸೂಚನೆಯನ್ನ, ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟಿದ್ರು. ಇದಾದ್ಮೇಲೆ ಸಿಎಂ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬಿದ್ದಿತ್ತು. ಈಗ ಮತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟಂತೆ ಯಾವ ವಿಚಾರಕ್ಕೆ ಕ್ರಾಂತಿ ಆಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಒಂದು ಕಡೆ
ಸಿಎಂ ಬದಲಾವಣೆ ಆಗುತ್ತಾ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ, ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಅದಕ್ಕೆ ತಕ್ಕಂತೆ ಸಾಕಷ್ಟು ಸಚಿವರು ಕೂಡ ಧ್ವನಿಗೂಡಿಸಿರುವಂತದ್ದು. ಒಂದು ಕಡೆ ಸೆಪ್ಟೆಂಬರ್ ನಲ್ಲಿ ಭಾರಿ ಬದಲಾವಣೆ ಆಗಲ್ಲ, ಆದ್ರೆ ಬದಲಾವಣೆ ಆಗುತ್ತೆ ಎಂಬ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇತರ ಸಚಿವರು ಕೂಡ ಧ್ವನಿಗೂಡಿಸಿರೋದು. ಆದ್ರೆ ಈಗ ಸಿಎಂ ಸ್ಥಾನ ಬದಲಾವಣೆ ಆದ್ರೆ ಯಾರು ಆಗ್ತಾರೆ ಅನ್ನೋ ವಿಚಾರ ಕೂಡ ಈಗ ಸುದ್ದಿ ಚರ್ಚೆ ಶುರುವಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಕಡೆ ಪವರ್ ಶೇರಿಂಗ್ ಪ್ರಕಾರ ಆದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಬೇಕು ಅನ್ನೋದು ಚರ್ಚೆ. ಆದ್ರೆ ಮತ್ತೊಂದ್ ಕಡೆ ಮತ್ತೆ ಪಕ್ಷದ ವಲಯದಲ್ಲಿ ದಲಿತ ನಾಯಕರಿಗೆ ಪಟ್ಟ ಕಟ್ಟಬೇಕು ಅನ್ನೋ ಕೂಗು ಶುರುವಾಗ್ತಾ ಇದೆ. ಹಾಗಾಗಿ ಯಾರು ಸಾರಥ್ಯ ವಹಿಸ್ಕೋಬೇಕು ಅನ್ನೋದು ಈಗಾಗಲೇ ಚರ್ಚೆ ಕೂಡ ಶುರುವಾಗಿರುವಂತದ್ದು. ಒಂದು ಕಡೆ ಡಿಸಿಎಂ ಡಿ.ಕೆ.ಶಿ ಟೀಮ್ ಕಡೆಯಿಂದ ಡಿಸಿಎಂಗೆ ಪಟ್ಟ ಕೊಡಬೇಕು, ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಪವರ್ ಶೇರಿಂಗ್ ಆಗ್ಬೇಕು ಅನ್ನೋದು ಆ ವಿಚಾರ ಕೇಳಿ ಬರ್ತಾ ಇದ್ರೆ, ಆ ವಿಚಾರ ಶುರುವಾಗ್ತಲೇ ದಲಿತ ಸಿಎಂ ಪಟ್ಟ ಕೂಡ ಶುರುವಾಗಿರುವಂತದ್ದು. ಒಂದು ಕಡೆ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ 2028ಕ್ಕೆ ನಾನೇ ಸಿಎಂ ಎಂಬ ಘೋಷಣೆಯನ್ನ ಮಾಡ್ಕೊಂಡಿರೋಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ನಲ್ಲಿ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಗೆ ಇಲ್ಲಿವರೆಗೂ ಸಿಎಂ ಸ್ಥಾನ ಸಿಕ್ಕಿಲ್ಲ. ಕಾಂಗ್ರೆಸ್ ನಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಾರೆ, ಕಾಂಗ್ರೆಸ್ಗೆ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ರಾಜ್ಯದಲ್ಲಿ ಅವಕಾಶ ಕೊಡ್ಲಿಲ್ಲ, ದಲಿತರಿಗೆ ಅವಕಾಶ ಕೊಡ್ಲಿಲ್ಲ ಎಂಬ ಚರ್ಚೆ ಕೂಡ ಇರುವಂತದ್ದು. ಹಾಗಾಗಿ 3 ಜನರ ಹೆಸರು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಎಂಬ ಚರ್ಚೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನ ನಾಯಕರು ರೇಸ್ ನಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಜಣ್ಣನವರು ಘೋಷಣೆ ಮಾಡಿದ್ದಾರೆ, ನಾನು ಕೆಪಿಸಿಸಿ ಸಾರಥ್ಯ ಕೊಟ್ರೆ ನಾನು ವಹಿಸಿಕೊಳ್ಳೋದಕ್ಕೆ ಸಿದ್ಧ, ನನ್ನ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟು ನಾನು ಜವಾಬ್ದಾರಿಯನ್ನ ಕೊಡ್ತೀನಿ ಎಂಬ ಘೋಷಣೆಯನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಒಂದಿಷ್ಟು ಕಂಡೀಷನ್ ಗಳನ್ನ ಹಾಕೊಂಡು ನಮ್ಗೆ ಸಚಿವ ಸ್ಥಾನವನ್ನು ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ರೆ ನಾನು ನಿಭಾಯಿಸ್ತೀನಿ ಎಂಬ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿರುವಂತದ್ರಲ್ಲಿ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಸೇರಿದಂತೆ ಎಂ.ಬಿ. ಪಾಟೀಲ್ ಕೂಡ ರೇಸ್ ನಲ್ಲಿರುವಂತದ್ದು. ಅಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ, ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅಂತ. ಆದ್ರೆ ಸಾಕಷ್ಟು ಹೆಸರು ಚರ್ಚೆ ಆಗ್ತಾ ಇರೋದು ಈಶ್ವರ್ ಖಂಡ್ರೆ ಸೇರಿದಂತೆ ಕೆ.ಎನ್. ರಾಜಣ್ಣನವರು ಹಾಗೂ ಎಂ.ಬಿ. ಪಾಟೀಲ್ ಅವರ ಒಂದು ಹೆಸರು ಕೇಳಿ ಬರ್ತಾ ಇರೋಂಥದ್ದು. ಅಂದ್ರೆ ಸಮುದಾಯವಾರು ಕೂಡ ಲಿಂಗಾಯತ ಸಮುದಾಯಕ್ಕೆ ಪಟ್ಟ ಕಟ್ಟಂತ ಸಂದರ್ಭದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ ಎಂಬ ಚರ್ಚೆಗಳು ಶುರುವಾಗಿರುವಂತದ್ದು. ಯಾಕೆಂದ್ರೆ ಒಂದು ಕಡೆ ಪ್ರಬಲ ಸಮುದಾಯಕ್ಕೆ ಸಿಎಂ ಪಟ್ಟಾಗ ಮತ್ತೊಂದು ಕಡೆ ಇನ್ನೊಂದು ಪ್ರಬಲ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಮುದಾಯಗಳೊಂದು ಒಂದು ಹಿಡಿತ ಸಾಧಿಸಬಹುದು ಎಂಬ ಹಿತದೃಷ್ಟಿಯಿಂದ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಒಟ್ಟಲ್ಲಿ ದಲಿತ ಸಿಎಂ ಕೂಗು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಚಿವ ಸಂಪುಟ ಸ್ಥಾನವೂ ಕೂಡ ವಿಸ್ತರಣೆ ಆಗ್ಬೇಕು ಅನ್ನೋದು ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 2-3 ಬಾರಿ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲಿ 2 ವರ್ಷ ಪೂರೈಸ್ತಾ ಇದೆ. ಹಾಗಾಗಿ ಸಚಿವಾಕಾಂಕ್ಷಿಗಳು ಸಾಕಷ್ಟು ರೇಸ್ ನಲ್ಲಿದ್ದಾರೆ. ಗೊಂದಲ ಶುರುವಾಗೋದಕ್ಕಿಂತ ಮುಂಚೆ ಎಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಎಂಬ ಮನವಿಯನ್ನ ಮಾಡಿದ್ರು. ಹಾಗಾಗಿ ಸೆಪ್ಟೆಂಬರ್ಗೆ ಯಾವ ಕ್ರಾಂತಿ ಆಗುತ್ತೆ, ದೊಡ್ಡ ಮಟ್ಟದಲ್ಲಾಗುತ್ತಾ ಅಥವಾ ಸಣ್ಣ ಮಟ್ಟದಲ್ಲಿ